ಉರ್ದು ಭಾಷೆಯಲ್ಲಿ ಸರ್ಕಾರದ ಆಹ್ವಾನ ಪತ್ರಿಕೆ ಪ್ರಕಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದಿನೇಶ್ ಗುಂಡೂರಾವ್ ಉಡಾಫಿ ಉತ್ತರ ಕೊಟ್ಟಿದ್ದಾರೆ. ಸರ್ಕಾರಿ ಆಹ್ವಾನ ಪತ್ರಿಕೆಯಲ್ಲಿ ಉರ್ದು ಉಲ್ಲೇಖ ವಿಚಾರವಾಗಿ ಉರ್ದು ಒಂದು ಭಾಷೆ ತಾನೇ ಅಂತ ಹೇಳಿದ್ದಾರೆ ದಿನೇಶ್ ಗುಂಡೂರಾವ್. ಕನ್ನಡ, ಇಂಗ್ಲಿಷ್, ಉರ್ದು, ಹಿಂದಿ ಭಾಷೆಯಲ್ಲೂ ಕೂಡ ಪ್ರಕಟ ಆಗಿದೆ. ಆದರೆ ಉರ್ದು ಬಗ್ಗೆ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಆರೋಗ್ಯ ಇಲಾಖೆ ಸಚಿವರು ಹೇಳಿರುವಂಥದ್ದು. ಉರ್ದು ಓದುವವರು ಕೂಡ ಇದ್ದಾರೆ, ಉರ್ದು ಪತ್ರಿಕೆಗಳು ಕೂಡ ಇದೆ. ಉರ್ದು ಭಾಷೆಯಲ್ಲಿ ಆಹ್ವಾನ ಪತ್ರಿಕೆ ಪ್ರಕಟ ಮಾಡಿದ್ರೆ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಂಗ್ಲಿಷ್ನಲ್ಲಿ ಕೊಟ್ರೆ ಇಂಗ್ಲಿಷ್ ಓಲೈಕೆನ, ಹಾಗಾದ್ರೆ ಮಾಹಿತಿ ಇರಲಿ ಅಂತ ಹೇಳಿ ಜಾಹೀರಾತನ್ನ ಕೊಡ್ತೀವಿ. ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಕೊಟ್ಟಿರುವಂತಹ ಹೇಳಿಕೆ ಇದು. ಬೇರೆ ಬೇರೆ ಭಾಷೆಯಲ್ಲೂ ಕೊಟ್ಟಿರ್ತೀವಿ, ಹಾಗೆಯೇ ಉರ್ದು ಭಾಷೆಯನ್ನು ಓದೋರು ಕೂಡ ಇರ್ತಾರೆ. ಅದರಲ್ಲಿ ತಪ್ಪೇನಿದೆ? ಅಂಥದ್ದೇನು ತಪ್ಪಿಲ್ವಲ್ಲ. ಬೇರೆ ಭಾಷೆ ಅಂತಂದ್ರೆ ಈಗ ಇಂಗ್ಲಿಷ್ ಭಾಷೆಯಲ್ಲಿ ಏನಾದರೂ ಪ್ರಕಟ ಆಯಿತು ಅಂತಂದ್ರೆ ಇಂಗ್ಲಿಷ್ ಓಲೈಕೆನ, ಹಾಗಾದ್ರೆ ಅಂತ ಹೇಳಿ ಉಲ್ಟಾ ಪ್ರಶ್ನೆ ಮಾಡಿದ್ದಾರೆ ಆರೋಗ್ಯ ಇಲಾಖೆ ಸಚಿವರು ದಿನೇಶ್ ಗುಂಡೂರಾವ್ ಕೊಟ್ಟಿರುವಂತಹ ಹೇಳಿಕೆ ಇದು. ಇನ್ನು ಉರ್ದು ಎಷ್ಟು ಜನ ಇದ್ದಾರೆ ಓದೋರು? ಉರ್ದು ಪತ್ರಿಕೆಗಳು ಕೂಡ ಇದೆ. ಈಗಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಉರ್ದು ಭಾಷೆಯಲ್ಲಿ ಆಹ್ವಾನ ಪತ್ರಿಕೆ ಪ್ರಕಟ ಮಾಡಿದ್ರೆ ತಪ್ಪೇನಿದೆ ಅಂತ ಹೇಳಿದ್ದಾರೆ ದಿನೇಶ್ ಗುಂಡೂರಾವ್. ಇಲ್ಲಿ ದಿನೇಶ್ ಗುಂಡೂರಾವ್ ಹೇಳ್ತಾ ಇರುವಂಥದ್ದು ಇಂಗ್ಲಿಷ್ನಲ್ಲಿ ಕೊಟ್ಟರೆ ಇಂಗ್ಲಿಷ್ ಓಲೈಕೆನ, ಹಾಗಾದ್ರೆ ಅಂತ ಹೇಳಿ ಉಲ್ಟಾ ಪ್ರಶ್ನೆ ಮಾಡಿದ್ದಾರೆ. ಅದರಲ್ಲಿ ಏನಿದೆ? ಬೇರೆ ಬೇರೆ ಭಾಷೆಯಲ್ಲೂ ಇರುತ್ತೆ, ಹಾಗಾಗಿ ಉರ್ದು ಭಾಷೆಯಲ್ಲಿ ಕೊಟ್ಟಿರುವಂಥದ್ದು ಅಂತ ತಪ್ಪೇನಿಲ್ಲ. ಉರ್ದು ಪೇಪರ್ ಓದೋರು, ಉರ್ದು ಭಾಷೆಯನ್ನು ಓದೋರು ಕೂಡ ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಪತ್ರಿಕೆಗಳು ಕೂಡ ಈಗಲೂ ಕೂಡ ಇದ್ದಾವೆ, ಉರ್ದು ಪತ್ರಿಕೆಗಳು ಈಗಲೂ ಕೂಡ ಇದೆ ಅಂಥೇಳಿ ಇದೀಗ ಬೆಂಗಳೂರಿನಲ್ಲಿ ಮಾತನಾಡಿರುವಂಥ ಆರೋಗ್ಯ ಸಚಿವರು ಹೇಳಿರುವಂಥ ಹೇಳಿಕೆ ಇದು. ಇನ್ನು ಮಾಹಿತಿ ಇರಲಿ ಅಂತ ಹೇಳಿ ಜಾಹೀರಾತು ಕೊಡ್ತೀವಿ, ಹಾಗಾಗಿ ಎಲ್ಲ ಭಾಷೆಯಲ್ಲೂ ಕೂಡ ಕೊಟ್ಟಿದ್ದಾರೆ, ಅದರಲ್ಲೂ ಉರ್ದು ಭಾಷೆಯಲ್ಲಿ ಕೊಟ್ಬಿಟ್ರೆ ತಪ್ಪೇನಿದೆ ಅಂತ ಹೇಳಿ. ಉರ್ದು ಕೂಡ ಒಂದು ಭಾಷೆ ತಾನೇ. ಸರ್ಕಾರಿ ಆಹ್ವಾನ ಪತ್ರಿಕೆಯಲ್ಲಿ ಉರ್ದು ಉಲ್ಲೇಖ ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿರುವಂತಹ ಗುಂಡೂರಾವ್ ಅವರು ಈ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಆಹ್ವಾನ ಪತ್ರಿಕೆ ಪ್ರಕಟ ವಿಚಾರವಾಗಿ ಎಲ್ಲ ಭಾಷೆಯಲ್ಲೂ ಕೊಡ್ತೀವಿ, ಹಾಗಾಗಿ ಈ ಒಂದು ಭಾಷೆಯಲ್ಲೂ ಕೂಡ ಕೊಟ್ಟಿದ್ದೀವಿ, ಅದರಲ್ಲಿ ಏನು ತಪ್ಪೇನಿದೆ ಅಂತೇಳಿ ಇದೀಗ ಪ್ರಶ್ನೆಯನ್ನ ಮಾಡಿದ್ದಾರೆ ದಿನೇಶ್ ಗುಂಡೂರಾವ್. ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಇದೆಲ್ಲವೂ ಕೂಡ ಉಲ್ಲೇಖ ಆಗಿರುತ್ತೆ, ಅದರಲ್ಲಿ ಇಂಗ್ಲಿಷಲ್ಲೂ ಕೂಡ ಉಲ್ಲೇಖ ಆಗಿರುತ್ತೆ, ಹಾಗಾದರೆ ಅದು ಇಂಗ್ಲಿಷ್ ಓಲೈಕೆನಾ ಅಂತ ಹೇಳಿ ಉಲ್ಟಾ ಪ್ರಶ್ನೆ ಮಾಡಿದ್ದಾರೆ. ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ.